ಸಾದಿಕ್ ಪಾಷಾ ಅವರೇ, ದಯವಿಟ್ಟು ನನ್ನನ್ನು ಕೆರಳಿಸೋ ಪ್ರಯತ್ನಕ್ಕಂತೂ ಕೈ ಹಾಕಬೇಡಿ. ನಾನೊಬ್ಬ ಆಂಕರ್ ಆಗಿದ್ದೀನಿ, ಆಂಕರ್ ಆಗೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕುತ್ಕೊಂಡು ನೀವು ವಿದ್ಯೆ ಆಗಿರ್ತಾ ಇರಲಿಲ್ಲ, ಟಿಪ್ಪು ಒಬ್ಬ ಮತಾಂಧ ಆಗಿದ್ರೆ, ಸಲ್ಮಾ ಆಗಿರ್ತಾ ಇದ್ರಿ, ಮುಸ್ಲಿಂ ಧರ್ಮದಲ್ಲಿ ಇರ್ತಾ ಇದ್ರಿ. ದಯವಿಟ್ಟು ಈ ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ. ಜಾಮಿಯಾ ಮಸೀದಿ ಹಾಗಾದ್ರೆ ಅಲ್ಲಿ ಮಸೀದಿ ಆಗಿತ್ತು, ಹಿಂದೆ ದೇವಸ್ಥಾನ ಇರಲಿಲ್ಲ, ಆಂಜನೇಯನ ದೇವಸ್ಥಾನ ಇರಲಿಲ್ಲ ಅಂದ್ರೆ ಆ ಮಸೀದಿಯೊಳಗೆ ಕಲ್ಯಾಣಿಗೆ ಏನ್ ಕೆಲಸ? ಆ ಮಸೀದಿಯೊಳಗೆ ಶಾರ್ದುಲ್ಲಕ್ಕೆ ಏನ್ ಕೆಲಸ? ಆ ಮಸೀದಿಯೊಳಗೆ ಮಸೀದಿ ಮೇಲಿರುವಂತಹ ಕಳ್ಸಕ್ಕೆ ಏನ್ ಕೆಲಸ? ಆ ಮಸೀದಿಯೊಳಗಿರುವ ಕಮಲದ ಚಿಹ್ನೆಗೆ ಏನ್ ಕೆಲಸ? ಒಂದೊಂದು ಕೇಳಿದ್ರೆ ಹೇಳ್ತೀನಿ. ದಯವಿಟ್ಟು ಇಷ್ಟಕ್ಕೂ ಸೇರಿ ಹೇಳ್ಬಿಡಿ ನೀವು. ಮೇಡಮ್ ನೋಡಿ, ಮಸ್ಜಿದ್ ಆಲಾ ಅದು ಹೆಸರು ಫಸ್ಟು. ಅದು ತಯಾರಾಗಿದ್ದ ಟೈಮ್ನಲ್ಲಿ ನೋಡಿ, ಎಲ್ಲ ಇಡೀ ಜನ ಇದ್ದರು, ಯಾರು ಹಿಂದೂ ಮುಸಲ್ಮಾನರು ಎಲ್ಲರೂ ಇದ್ದರು. ನಮಾಜ್ ಮಾಡಿದ್ದು ಮುಸಲ್ಮಾನು. ಫಸ್ಟು ನಮಾಜಲ್ಲಿ ಇಮಾಮ್ ಕೆಲಸ ಮಾಡಿದ್ದು ಫಸ್ಟು ನಮಾಜು, ಫಜರ್ ಕ ನಮಾಜು ಇವರೇ, ಹಜರತ್ ಟಿಪ್ಪು ಸುಲ್ತಾನ್ ಅವರು ಮಾಡಿದ್ದು ಅಲ್ಲಿ ನಮಾಜು. ಇನ್ನೊಂದು ನೋಡಿ ಏನಂದರೆ, ಕಲ್ಯಾಣಿ ಅಂತೀರಾ ನೀವು, ನಾವು ವಜೂಖಾನ ಅಂತೀವಿ, ಹೌಸ್ ಅಂತೀವಿ, ವಜೂಖಾನ ಅಂತ. ಸರಿ ಆಯ್ತು, ಅದು ವಜೂಖಾನ. ಕಮಲದ ಚಿಹ್ನೆಯಲ್ಲಿ ಅದು ಡಿಸೈನ್, ಅದು ಡಿಸೈನ್ ಕಾರಂಜಿ ಡಿಸೈನ್. ಅಲ್ಲಿ ಇದರಲ್ಲಿ ಕಾರಂಜಿ ಬಂತಲ್ಲ, ಅದೇ ತರ ಕಾರಂಜಿ, ಅದು ಬಿರಿಯಾನಿ ಮಾಡೋದು, ಇವ್ರಿಗೆಲ್ಲ ಊಟ ಹಾಕೋದು, ಕೆಲಸ ಮಾಡೋದು. ಮೇಡಮ್ ಈಗ ನೋಡಿ ಹೇಳಿದ್ರೆ ಏನೇನೋ ಇದೆ, ಏನೇನೋ ಇದೆ. ಹುಡುಗ್ರೆ ಸುಳ್ಳು ಇತಿಹಾಸನ ತಕೊಂಡು ಯುಪಿ ಮಾಡಬೇಡಿ. ಬಾಬರಿ ಮಸ್ಜಿದ್ ತರ ನೋಡಿ, ಒಂದು ಬಾಬರಿ ಮಸ್ಜಿದ್ ಕೊಟ್ಟಾಯ್ತು, ಒಂದು ಬಾಬರಿ ಮಸ್ಜಿದ್ ಕೊಟ್ಟಾಯ್ತು. ಈಗ ಈ ಜನ್ಮದಲ್ಲಿ ಆಗಲ್ಲ, 300 ವರ್ಷ ಹೇಳ್ತಿದ್ರಲ್ಲ, ವರ್ಷ ಹೋದ್ರೇನು ಒಂದು ಇಂಚು ಜಾಗ ಆ ಮಸೀದಿನ ಕೊಡಲ್ಲ ನಾವು. ಮಸೀದಿ ಅದು ದೇವಸ್ಥಾನ ಅಲ್ಲ. ಯಾವ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನಾವು ಪ್ರಾರ್ಥನೆ ಪೂಜೆ ಮಾಡಲ್ಲ. ನೋಡಿ, ನಿಮ್ಮ ದೇವಸ್ಥಾನ ಎದುರುಗಡೆ ಬಂದ್ಬಿಟ್ಟು ನಾವು ಅಲ್ಹಮ್ಕ ಸುರ ಓದ್ತೀವಿ ಅಂತ, ನಾವು ಕಲ್ಮಾ ಅಲ್ಹಮ್ಕ ಸುರ ಓದ್ತೀವಿ ಅಂತ ದೇವಸ್ಥಾನ ಎದುರುಗಡೆ ನಿಂತ್ಕೊಂಡು ನಾವು ಮಾಡಲ್ಲ. ಈಗ ಏನಾಗಿದೆ ಇವ್ರಿಗೆಲ್ಲ ನೋಡಿ ನೋಡಿ, ಯಾವ ಮಸೀದಿ ನೋಡ್ರೆ ಅಲ್ಲಿ ಎದುರುಗಡೆ ನಿಂತ್ಕೊಂಡು ಹನುಮಾನ್ ಚಾಲೀಸ ಓದೋದು. ಹನುಮಾನ್ ಅವ್ರು ಏನು ಹಿಂದೂವರ್ಗೆನಾ, ಜನಗಳಿಗಿಲ್ವಾ, ಮುಸಲ್ಮಾನಿಗಿಲ್ವಾ? ಮಾತಿಗೆ ಪ್ರಶ್ನೆ ಕೊಡ್ತೀರಾ? ಕೇಳಿಸ್ಕೊಳ್ಳಿ. ಇಲ್ಲಿ ನಾಳೆ ನೀವೊಂದು ಮನೆ ಕಟ್ಟಕ್ ಹೋಗ್ತೀರಿ, ನಿಮ್ಮ ಧರ್ಮದಲ್ಲಿ ಬೇಡ, ನನ್ನ ಧರ್ಮದಲ್ಲಿರುವ ಒಬ್ಬ ಇಂಜಿನಿಯರ್ನ ನಿಮ್ ಪಕ್ಕ ಕಳಿಸ್ತೀನಿ. ಅವ ಹೇಳ್ತಾನೆ, ನೀವು ಓಂ ಚಿಹ್ನೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ, ಕಮಲದ ಹೂವು ಹಾಕಿ ನಿಮ್ಮ ಮನೆ ಹತ್ರ ಚೆನ್ನಾಗಿರುತ್ತೆ ಅಂತ. ಅಷ್ಟು ದಡ್ರ ಟಿಪ್ಪು ಸುಲ್ತಾನ್, ಅಷ್ಟು ದಡ್ರ ಆಗಿದ್ರ? ಹೇಳ್ತಾ ಇದ್ದಂಗೆ ಅಲ್ಲೆಲ್ಲ ಚಿಹ್ನೆ ಹಾಕಿ ಟಿಪ್ಪು ಸುಲ್ತಾನ್ ಅಷ್ಟು ದಡ್ಡನಾಗಿದ್ನ? ವಾಸ್ತು ಪ್ರಕಾರ ಇಂಜಿನಿಯರ್ಗಳು ಕಟ್ತಾ ಇದಾರೆ ಈಗ, ಎಲ್ಲ ಮನೆಯಲ್ಲಿ ವಾಸ್ತು ತರ ಕಟ್ತಾ ಇದ್ದಾರೆ. ನೋಡಿ, ಟಿಪ್ಪು ಸುಲ್ತಾನ್ ಹಾಗಾದ್ರೆ ಅಷ್ಟೊಂದು ದಡ್ಡನ? ನೋಡಿ ಮೇಡಮ್, ಈಗ ಇವ್ರು ಏನ್ ಹೇಳೋದು, ತಲ್ವಾರ್ ಮೇಲೆ ಕಾಫಿಗೆ ಕೊಲ್ಲಿ ಅಂತ ಬರ್ದಿರೋದು, ಹಾಜಿಮಿನ್ ಫಜ್ಲಿ ರಬ್ಬಿ ಅಂತ ಬರ್ದಿರೋದು. ಇನ್ನೊಂದು ಮಾತು ಏನಂದ್ರೆ, ಉಂಗುರನಲ್ಲಿ ಏನಿತ್ತು ಅದನ್ನು ಹೇಳ್ರಿ, ಬೇರೆ ಅದು ಹೇಳ್ತೀರಾ? ಅದು ಗೊತ್ತಿಲ್ವಾ ನಿಮ್ಗೆ? ಒಂದ್ ನಿಮಿಷ ಸ್ಪಷ್ಟವಾಗಿ ಹೇಳ್ತೀನಿ, ನನಗೆ ಉಂಗುರದ ಬಗ್ಗೆ ಮಾಹಿತಿ ಇಲ್ಲ. ಉಂಗುರನಲ್ಲಿ ಯಾವುದು ರಾಮ್ ಅಂತ, ಟಿಪ್ಪು ಸುಲ್ತಾನನ ಉಂಗುರದಲ್ಲಿ ಬ್ರಿಟಿಷ್ ಇದ್ರಲ್ಲಿ ಇದೆ, ರಾಮ್ ಅಂತ ಇದೆ. ಇಲ್ಲ ಬಿಡಿ, ಅಷ್ಟು ರೆಸ್ಪೆಕ್ಟ್. ಇನ್ನೊಂದು ಮಾತು, ಸ್ವಲ್ಪ ದಯವಿಟ್ಟು ಕೇಳಿ ಒಂದು ಮಾತು. ಒಂದು ಮಾತು ಹೇಳ್ತೀನಿ ನಾನು. ನಾನಾಗ್ಲೇ ಮಾತಾಡ್ಬೇಕಾರೆ ನನಗೆ ಅವಕಾಶ ಕೊಟ್ಟಿಲ್ಲ. ಮೇಡಮ್ ನೋಡಿ ನೋಡಿ, ಒಂದು ಮಾತು ನಾನು ಹೇಳ್ತೀನಿ, ಒಂದೇ ಒಂದು ಮಾತು. 17 ಈಗ ಒಂದು ಮಾತು ಬ್ರಿಟಿಷ್ನವರು, ದಯವಿಟ್ಟು ಅವ್ರಿಗೆ ಇಂಟರಪ್ಟ್ ಇಲ್ಲ, ಬ್ರಿಟಿಷ್ನವರು ನೋಡಿ ಆ ಇದರಲ್ಲಿ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಈಗ ಕುದುರೆ ಮೇಲೆ ಹೋಗೋ ಟೈಮ್ನಲ್ಲಿ ರಂಗಸ್ವಾಮಿ ದೇವಸ್ಥಾನ ಬರುತ್ತೆ, ಆವಾಗ ಒಂದು ಶಬ್ದ ಬರುತ್ತೆ ರಂಗಸ್ವಾಮಿದು, ಟಿಪ್ಪು ನೀನು ಇವತ್ತು ಈ ಕಡೆ ಹೋಗ್ಬೇಡ, ಫಿರಂಗಿಗಳು ನಿನಗೆ ಕೊಲ್ಲಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಆ ಮಾತು ಕೇಳ್ತಾ ಇದ್ರು. ಎಷ್ಟು ಪ್ರೀತಿ ಇರ್ಬೋದು ರಂಗಸ್ವಾಮಿಗೆ, ಅವರು ಟಿಪ್ಪು ಸುಲ್ತಾನ್ ಅವ್ರಿಗೆ. ಅವ್ರ ಮಾತು ಕೇಳ್ತಾ ಇದ್ರು, ರಿಟರ್ನ್ ವಾಪಸ್ ಬರ್ತಾ ಇದ್ರು. ದೇವಸ್ಥಾನವನ್ನ, ವಿಗ್ರಹಗಳನ್ನ, ದೇವರನ್ನ ನಮ್ಮದಲ್ಲೇ ಇರುವ ಟಿಪ್ಪು ಮೇಡಮ್, ಒಬ್ಬ ರಾಜ ಅಂದ್ರೆ ಎಲ್ರಿಗೂ ಆಶೀರ್ವಾದ ಇರುತ್ತೆ. ಒಬ್ಬ ರಾಜ ಅಂದ್ರೆ ಎಲ್ರಿಗೂ ಆಶೀರ್ವಾದ ಇರುತ್ತೆ. ಟಿಪ್ಪು ಸುಲ್ತಾನ್ ಹಾಗಾದ್ರೆ ಹರಾಮ್ ಕೆಲಸ ಮಾಡಿದ್ರು? ಹರಾಮ್ ರಂಗಸ್ವಾಮಿ ಹರಾಮ್ ಅಲ್ಲ ಮೇಡಮ್, ನಿಮ್ಮ ದೇವ್ರದ್ದು ಶಬ್ದ ಕೇಳ್ಬೇಕಂದ್ರೆ ಇವ್ರದ್ದು ಎಷ್ಟು ದೊಡ್ಡ ಶಕ್ತಿ, ಎಷ್ಟು ದೊಡ್ಡ ಶಕ್ತಿ ಇವ್ರದ್ದು, ಟಿಪ್ಪು ಸುಲ್ತಾನ್. ಓಕೆ, ನಿಮ್ ಟೈಮ್ ಮುಗಿತು, ಮುಂದುವರಿಸಿ. ಈಗ ಅವ್ರು ಏನ್ ಗೊತ್ತಾ, ಸಾದಿಕ್ ಪಾಷಾ ಅವರು
ಈಸ್ ಗೋಯಿಂಗ್ ಇನ್ ಟು ವೈಲ್ಡ್ ಇಮ್ಯಾಜಿನೇಷನ್ಸ್, ಅಸಂಪ್ಷನ್ಸ್ ಅಂಡ್ ಪ್ರಿಸಂಪ್ಷನ್ಸ್. ಅದ್ಯಾವುದು ನಿಜ ಅಲ್ಲ. ಓಕೆ ನಾವು ಏನಾರೇ ಮಾತಾಡಬೇಕು ಸರ್, ನಿಜಾಂಶ ಏನಿದೆ ನೀವೇ ಹೇಳಿ. ನಿಜಾಂಶ ಏನಿದೆ ನೀವೇ ನೋಡಿ, ಹೇಳಿ ಭಾಸ್ಕರನ್ ಅವರೇ. ಐತಿಹಾಸಿಕವಾಗಿ ನಮ್ಮ ಮುಂದೆ ಏನು ಡಾಕ್ಯುಮೆಂಟ್ಸ್ ಇದೆ, ಗೆಜೆಟ್ಗಳಿದೆ, ಬ್ರಿಟಿಷ್ ಡಾಕ್ಯುಮೆಂಟ್ ತೋರಿಸಬೇಡಿ ನೀವು. ಅದನ್ನ ಆಧಾರದ ಇಲ್ಲ, ಅದನ್ನೆಲ್ಲ ಬರ್ದಿರೋರು ಇಂಡಿಯನ್ಸೇ, ವಾಡ್ಯ ಯಾರು ಬ್ರಿಟಿಷ್ ಅವರು ಬರ್ದಿಲ್ಲ. ಒಂದನೇದು. ಈಗ ಈ ಮಸೀದಿ ಇದೆಯಲ್ಲ, ಈಗ ಸಾದಿಕ್ ಪಾಷಾ ಅವ್ರು ಹೇಳಿದ್ರು ಆಗಿನ ಕಾಲದಲ್ಲಿ ಹಿಂದೂಗಳು ಇದ್ರು ಕಟ್ಟಿರಬಹುದು ಹಾಗೆ ಹೀಗೆ ಅಂತ. ಅವರ ಕೈಂಡ್ ಇನ್ಫಾರ್ಮೇಶನ್ ನಾನು ಹೇಳ್ತೀನಿ. ಟಿಪ್ಪು ಸುಲ್ತಾನ್ 1782ರಿಂದ 1787ನೇ ಇಸ್ವಿ ತನಕ ಕಟ್ಟಿದ್ದು ಒಂದು ಮಸೀದಿ ಅಲ್ಲ, 2 ಮಸೀದಿಗಳನ್ನ ದೇವಸ್ಥಾನ ಎಷ್ಟು ಕಟ್ಟಿದ್ದಾರೆ? ಒಂದು ಅದನ್ನ ಕಟ್ಟಿಲ್ಲ, ಹೇಳಿ ಸರ್. ಒಂದು ಕಟ್ಟಿಲ್ಲ. ನೀವು ಸುಳ್ಳು ಹೇಳಕ್ ಹೋಗ್ಬೇಡಿ. ಲಿಸ್ಟ್ ನೀವು ಕೊಡಿ, ಲಿಸ್ಟ್ ಕೊಡಿ. ಲಿಸ್ಟ್ ನೀವು ಕೊಡಿ. ನಾನು ಎಷ್ಟು ದೇವಸ್ಥಾನಕ್ಕೆ ಲಿಸ್ಟ್ ಸಹಾಯ- ಕೊಡ್ರಿ, ಒಂದು ಕೊಡ್ರಿ, ಅಯ್ಯೋ, ಒಂದು ಕೊಡ್ರಿ. ನಾನು ತಗೊಂಡು ಆಯ್ತಾ? ಬರ್ತೀನಿ ಈಗಲೇ. ಇರಿ ಮೇಡಮ್, ಇರಿ. ನಾನು ನೋಡಿ, ತೆಗ್ತೀನಿ. this is, ಸರಿ ಇಲ್ಲ ಇದು. ಎಷ್ಟು ಅವ್ರು ನೋಡಿ, ದೇವಸ್ಥಾನ ಅಂತ Okay, ನನಗೆ ಇದ್ರ ಜೊತೆಗೆ ನಂದು ಇನ್ನೊಂದು ಪ್ರಶ್ನೆ. ಇರಿ ಭಾಸ್ಕರನ್ ಅವರೇ, ಲಾಸ್ಟ್ ಭಾಸ್ಕರನ್ ಅವರೇ, ಇನ್ನೊಂದು ಹೇಳ್ತೀನಿ. ಬೆಂಗಳೂರು ಮೈಸೂರು ರಸ್ತೆಯ ಬಲಭಾಗದಲ್ಲಿ ಏನಿದೆಯಲ್ಲ, ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ವಿಗ್ರಹವನ್ನು ಕಿತ್ತೆಸೆದು ನೆಲದಿಂದ ಹಿಡಿದು ಮೊದಲನೇ ಮಾಡಿ ತನಕ ಮಣ್ಣನ್ನು ತುಂಬಿಸಿ ಅದರ ಮೇಲೆ ಮಸೀದಿಯನ್ನು ಕಟ್ಟಿದ್ದ ಅಂತ ಹೇಳಿ ಇಲ್ಲಿ ಗೆಜೆಟ್ ಹೇಳುತ್ತೆ. ಈ 2 ಮಿನರೆಟ್ಗಳಿದೆಯಲ್ಲ, ಅವೆರಡು ಮಿನರೆಟ್ಗಳ ಮೇಲೆ 2 ಚಿನ್ನದ ಪರಿಸ್ಥಿತಿ ಕಳಸಗಳಿದೆ. ಹೇಗಿತ್ತು? ಕಾರಣಗಳು ಏನಿದ್ವು ಆ ತರ ಮಾಡಕ್ಕೆ ಅಂತ ನಿಮ್ಮ ಯಾವುದು ಪ್ರಕಾರ? ಯಾವುದು? ಮಸೀದಿಯನ್ನ ಅದ್ರ ಮೇಲೆ ಕಟ್ಟೋಕೆ, ದೇವಸ್ಥಾನದ ಮೇಲೆ ಕೆಡವೆ ಕಟ್ಟಕ್ಕೆ ಕಾರಣಗಳು ಏನಿತ್ತು? ಪರಿಸ್ಥಿತಿ ಹೇಗಿತ್ತು ಅವತ್ತು? ಇತಿಹಾಸಕಾರರು ಅದ್ರ ಬಗ್ಗೆ ಏನು ಉಲ್ಲೇಖ ಮಾಡಿದ್ದಾರೆ? ನೋಡಿ, 2 ತರ ಇತಿಹಾಸಕಾರರಿದ್ದಾರೆ. ಒಂದು ಲೆಫ್ಟಿಸ್ಟ್ ಮೈಂಡ್ ಇರುವಂತವ್ರು, ಇನ್ನೊಂದು ಸತ್ಯವನ್ನ ನೀವು ಯಾರನ್ನ ಬರೆಯುವಂತವ್ರು. ಅನುಕರಿಸ್ತೀರಿ? ಆಯ್ತಾ? ನಾನು ಲೆಫ್ಟಿಸ್ಟ್ ಅಂದ್ಮೇಲೆ ಇನ್ನೊಂದು ರೈಟಿಸ್ಟ್ ಅಂತ ಇರ್ಬೇಕದು. ಅದೆಂಗೆ ಸತ್ಯಕಾರರು ಒಂದ್ ಅಂತೀರಾ? ನಿಮಿಷ. ಇತಿಹಾಸಕಾರರಲ್ಲಿ ರೈಟಿಸ್ಟ್ ಅನ್ನೋರೇ ಇಲ್ಲ. ಎಲ್ಲ ಲೆಫ್ಟಿಸ್ಟ್. ರೈಟಿಸ್ಟ್ ಇಸ್ ಆಲ್ವೇಸ್ ರೈಟ್. ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಈಗ ಇನ್ನೊಂದು ಮಸೀದಿ ಇದೆಯಲ್ಲ, ಮಸ್ಜಿದ್ ಎ ಅಕ್ಸಾ, ಅದು ನೆಲದ ಮೇಲೆ ಕಟ್ಟಿರುವಂತ ಮಸೀದಿ. ಅದರ ಮೇಲೆ ಯಾಕೆ ವಿವಾದ ಇಲ್ಲ? ಯಾಕಂದ್ರೆ ಅದು ಖಾಲಿ ನಿವೇಶನದಲ್ಲಿ ಕಟ್ಟಿದಂತ ಮಸೀದಿ. ಇದು ಯಾಕೆ ವಿವಾದ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದರ ಒಳಗಡೆ ಇದ್ದಂತಹ ಆಂಜನೇಯ ಸ್ವಾಮಿ ವಿಗ್ರಹವನ್ನ ಕಿತ್ತೆಸೆದು ಆಮೇಲೆ ಅಲ್ಲಿ ಮಂಡ್ಯ ಜಿಲ್ಲೆಯಲ್ಲಿದ್ದಂತಹ ತಂಜಾವೂರು ಅಂದ್ರೆ ತಮಿಳುನಾಡಿನ ಅಯ್ಯಂಗಾರಗಳು ಅದನ್ನು ತಗೊಂಡೋಗಿ ಕಾವೇರಿ ನದಿಯಲ್ಲಿ ಬಚ್ಚಿಟ್ಟಿರ್ತಾರೆ. ಓಕೆ. ಟಿಪ್ಪು ಸುಲ್ತಾನ್ 1799ರಲ್ಲಿ ಸತ್ತ ಮೇಲೆ ಮತ್ತೆ ಅದನ್ನು ತಗೊಂಡ್ಬಂದು ಒಂದು ಪೂಜಾರಿ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇವತ್ತಿಗೂ ಪೂಜೆ ಪುನಸ್ಕಾರಗಳು ಸ್ವಾಮಿಗೆ ಅಲ್ಲೇ ನಡೀತಾ ಇದೆ. ಬರ್ತೀನಿ ನಾನು ನಿಮ್ಮ ಹತ್ರ. ಜ್ಞಾನವಾಪಿ ಸೇರಿದಂಗೆ, ಮಥುರಾ ಸೇರಿದಂಗೆ ಇವತ್ತು ನಮ್ಮ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರುವ ಜಾಮಿಯಾ ಮಸೀದಿ, ಅದರ ಜೊತೆಗೆ ಈ ತಾಜ್ ಮಹಲ್ ಕೂಡ ಅಂಥದ್ದೇ ಒಂದು ದೊಡ್ಡ 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 ವಿವಾದವನ್ನ ತಲೆ ಮೇಲೆ ಹೊತ್ಕೊಂಡಿತ್ತು. ಅದು ನಮ್ಮ ತೇಜೋ ಮಹಾಲಯ, ತಾಜ್ ಮಹಲ್ ಅಲ್ಲ ಅಂತ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ.